ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೀಟ್ರೋಟ್ ಜ್ಯೂಸ್ ತುಂಬ ಹೆಲ್ತಿಯಾಗಿರುವಂತಹ ನಮ್ಮ ದೇಹಕ್ಕೆ ತುಂಬ ಉಪಯೋಗವಾಗುವಂತಹ ಬೀಟ್ರೋಟ್ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೀಟ್ರೋಟನ್ನು ನೀಟಾಗಿ ಪೀಲ್ ಆಫ್ ಮಾಡಬೇಕು. ಸಿಪ್ಪೆನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಸಿಪ್ಪೆನ ತಗೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನೊಂದು ನಾರ್ಮಲ್ ಸೈಜಿನ ಬೀಟ್ರೋಟನ್ನು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆನ ತೆಗೆದು ನಂತರ ಅದಕ್ಕೆ ಜಿಂಜರ್ ಅಂದರೆ ಶುಂಠಿ, ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನು, ಹಾಗೆ ಸ್ವಲ್ಪ ತುಪ್ಪ ಇಷ್ಟೆಲ್ಲ ಬೇಕಾಗುತ್ತೆ ಬೀಟ್ರೋಟ್ ಜ್ಯೂಸ್ ಮಾಡೋದಕ್ಕೆ. ನಂತರ ಒಂದು ಜ್ಯೂಸರ್ ಜಾರ್ ಅಥವಾ ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೋಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಜಿಂಜರನ್ನು, ಶುಂಠಿಯನ್ನು ಕೂಡ ಸೇರಿಸ್ಕೊಂಡು, ಪುದೀನ ಎಲೆಗಳನ್ನು ಸೇರಿಸ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಏನು ಅಂದರೆ ಈ ಒಂದು ಬೀಟ್ರೋಟ್ ಜ್ಯೂಸಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಆ್ಯಂಟಿ ಏಜಿಂಗ್ ಇದೆ, ಹಾಗೆ ಬೂಸ್ಟ್ ಇಮ್ಯುನಿಟಿ ಸಿಸ್ಟಮ್ ಮಾಡುತ್ತೆ ಈ ಒಂದು ಬೀಟ್ರೋಟ್ ಜ್ಯೂಸು. ಅಲ್ಲದೆ ಡಿಟಾಕ್ಸಿಫೈ, ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ, ಹಾಗೆ ಪ್ರಮೋಟ್ ಹಾರ್ಟ್ ಹೆಲ್ತ್ ಆ್ಯಂಡ್ ದೆನ್ ರೆಡ್ಯೂಸ್ ಬ್ಲಡ್ ಪ್ರೆಷರ್. ಇಷ್ಟೆಲ್ಲ ಕೂಡ ಉಪಯೋಗಕರವಾದಂತಹ, ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ರೀತಿಯಾದಂತಹ ಉಪಯೋಗ ಇದೆ ಅಲ್ವಾ ಈ ಒಂದು ಬೀಟ್ರೋಟ್ ಜ್ಯೂಸಿಂದ. ಈಗ ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಂಡಿರುವಂತಹ ಮಿಕ್ಸಿ ಜಾರಿಗೆ ಹಾಕಿದ ನಂತರ ರೆಡಿಯಾಗಿದೆ ಬೀಟ್ರೋಟ್. ವೆರಿ ಸಿಂಪಲ್ಲಾಗಿ ಆ್ಯಂಡ್ ಹೆಲ್ತಿಯಾಗಿ ರೆಡಿಯಾಗಿರುವಂತಹ ಬೀಟ್ರೋಟ್ ಜ್ಯೂಸ್ ರೆಡಿಯಾಗುತ್ತೆ. ಈಗ ನಾವು ಅದರ ಮೇಲ್ಗಡೆ ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ. ಇದನ್ನು ನೀವು ಸೋಸಣಿಕೆಯಲ್ಲೂ ಕೂಡ ಸೋಸ್ಕೊಳ್ಬಹುದು. ಸೋಸ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಕುಡಿಬಹುದು, ಹಾಗೇನೂ ಬೇಕಾದರೂ ಕುಡಿಬಹುದು. ಹೀಗೆ ಹೆಲ್ತಿ ಟಿಪ್ಸ್ ನಿಮಗೆ ಬೇಕಾದರೆ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.